ಕೆಪಿಎಸ್ಸಿ ಭ್ರಷ್ಟಾಚಾರದ ಕೂಪಾಗಿದೆ. ಹುದ್ದೆಗಳು ಮಾರಾಟಕ್ಕಿದ್ದಾವೆ. ಕೆಪಿಎಸ್ಸಿ ಅದನ್ನ ಪಾರದರ್ಶಕವಾಗಿ ಮಾಡುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಯಾರು ಮೆರಿಟ್ ಪಡೆದಿರ್ತಾರೆ ಅವರಿಗೆ ಲಾಭ ಸಿಗಬೇಕು. ಹಣಕ್ಕೆ ಮಣೆ ಹಾಕುವಂತ ಕೆಪಿಎಸ್ಸಿ ಇರಬೇಕಾ? ಇದರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದೇವೆ. ಇದನ್ನು ಹೋರಾಟ ನಡೆಸೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. $23 ಲಕ್ಷ ಪಿಂಚಣಿ ರದ್ದುಪಡಿಸಿದ್ದಾರೆ, ಬಿಪಿಎಲ್ ಕಾರ್ಡ್ ರದ್ದುಪಡಿಸಿದ್ದಾರೆ. ಇದು ಸಾಲದು ಅಂತ ಗಾಯದ ಮೇಲೆ ಬರ ಇಳದಂತೆ ಈಗ ಒಳ ಮೀಸಲಾತಿ ಕುರಿತಾಗಿ ಎಡಗೈ ಬಲಗೈ ಅವರು ₹100 ಬಾಂಡ್ ಪೇಪರ್ನಲ್ಲಿ ಡಿಕ್ಲರೇಷನ್ ಕೊಡಬೇಕು, ನಾನು ಯಾವುದು ಅಂತ. ₹100 ಬಾಂಡ್ ಪೇಪರು, ಆಮೇಲೆ ಅದನ್ನ ಅಫಿಡವಿಟ್ ಮಾಡಿಸುವ ಖರ್ಚು, ಇದೆಲ್ಲದೂ ಅನಗತ್ಯ ಹೊರೆ ಆಗ್ತಾ ಇದೆ. ಅದನ್ನು ತಕ್ಷಣ ರದ್ದುಪಡಿಸಬೇಕು. ಅನಗತ್ಯ ಹೊರೆ ಅದು. ಒಂದು ₹200 ಖರ್ಚಾಗುತ್ತೆ. ಅವ್ರ ಹತ್ರ ಈಗ ಆಲ್ರೆಡಿ SC ಸರ್ಟಿಫಿಕೇಟ್ ಇದ್ರೂ ಕೂಡ ಅವರು ಒಳ ಮೀಸಲಾತಿ ಕುರಿತಾಗಿ ಅವ್ರ ಬಾಂಡ್ ಪೇಪರ್ನಲ್ಲಿ ಅಫಿಡವಿಟ್ ಕೊಡಬೇಕಾಗಿದೆ. ಇದೆಲ್ಲವೂ ಅನಗತ್ಯ ಶೋಷಣೆಗೆ ಕಾರಣ ಆಗ್ತಾ ಇದೆ. ಸರ್ಕಾರ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿದೆ. ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಒಂದು ಮಾರ್ಗ, ಇನ್ಕಮ್ ಸರ್ಟಿಫಿಕೇಟು ಒಂದು ಮಾರ್ಗ, ಅದಕ್ಕೆ ಅಫಿಡವಿಟ್ ಕೊಟ್ಕೊಳ್ಬೇಕು ಅನ್ನೋದು ಒಂದು ಮಾರ್ಗ. ಪಿಂಚಣಿಯನ್ನು ಕೊಡಕ್ಕಾಗದೇ ಇರುವಂತ ದುಸ್ಥಿತಿ ಸರ್ಕಾರಕ್ಕೆ ಕಾಡ್ತಾ ಇದೆ. ಅಲ್ಲ, ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂತ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿದೆ. ಇನ್ನ ಪಾದಯಾತ್ರೆ ಕುರಿತಾಗಿ ಅವರು ಕುಮಾರಸ್ವಾಮಿ ಅವರು ಜನತಾದಳ ನಮ್ಮ NDA ಪಕ್ಷ ಮಿತ್ರ ಪಕ್ಷವೇ ಆಗಿರೋದ್ರಿಂದ ಅವ್ರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಏನ್ ಮಾಡಬೇಕು ಅನ್ನೋದನ್ನ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಅವ್ರ ಜೊತೆ ಚರ್ಚೆ ನಡೆಸಿ ನಿರ್ಣಯ ತಗೊಳ್ತಾರೆ. 23 ಲಕ್ಷ ವಿವಿಧ ಪಿಂಚಣಿದಾರರ ಪಿಂಚಣಿಯನ್ನ ರದ್ದುಪಡಿಸಲಾಗಿದೆ. ತಾಂತ್ರಿಕ ಕಾರಣವನ್ನು ಕೊಟ್ಟು ರದ್ದುಪಡಿಸಿದ್ದಾರೆ. ಆ ಪಿಂಚಣಿ ಪಡಿಬೇಕಾದ್ರೆ ₹30,000 ಒಳಗಡೆ ಇನ್ಕಮ್ ಇರಬೇಕು ಅಂತಿದೆ. BPL ಕಾರ್ಡ್ ಪಡಿಲಿಕ್ಕೆ 1 ಲಕ್ಷದವರೆಗೂ ಇದೆ. ಈಗ 30,000 ಇನ್ಕಮ್ ಅನ್ನು ದಾಟಿದ ಎಲ್ಲರದ್ದು ಪಿಂಚಣಿ ರದ್ದಾಗಿದೆ. ಇದರಿಂದಾಗಿ ಅಸಹಾಯಕ ಅಂಗವಿಕಲರು, ವಿಧವೆಯರು, ವಯೋವೃದ್ಧರು ಸಂಕಷ್ಟಕ್ಕೀಡಾಗಿದ್ದಾರೆ. ಇದನ್ನೇ ನಂಬಿಕೊಂಡು ಮನೆಯಲ್ಲಿ 4 ತುತ್ತು ಅನ್ನ ತಿಂತಾ ಇದ್ದವರು ಇವತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿ ನರಳ್ತಾ ಇದ್ದಾರೆ, ಹಿಡಿಶಾಪ ಆಗ್ತಾ ಇದ್ದಾರೆ. ಈ ವಿಷಯವನ್ನು ಕುರಿತು ಹೋರಾಟ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೀತು. BPL ಕಾರ್ಡನ್ನು ಅವೈಜ್ಞಾನಿಕವಾಗಿ ರದ್ದುಪಡಿಸೋ ಕೆಲಸ ಮಾಡಿದ್ದಾರೆ. ಬ್ಯಾಂಕಲ್ಲಿ ಸಾಲ ತಗೋಬೇಕು ಅಂದ್ರೆ ಇನ್ಕಮ್ಮು, ಸಿಬಿಲ್ ಸ್ಕೋರು ಕೇಳ್ತಾರೆ. ಆ ಸಾಲಕ್ಕಾಗಿ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಂಡವನು, ಇನ್ಕಮ್ ಜಾಸ್ತಿ ತೋರಿಸ್ಕೊಂಡವನು, ವಾಸ್ತವಿಕವಾಗಿ ಇನ್ಕಮ್ ಇಲ್ಲ, ಅವ್ರ BPL ಕಾರ್ಡ್ ರದ್ದಾಗಿದೆ. ಈ ಎಲ್ಲ ವಿಷಯವನ್ನ ಹೋರಾಟದ ವಿಷಯವನ್ನಾಗಿ ಪರಿವರ್ತನೆ ಮಾಡಬೇಕು. ಕೆಪಿಎಸ್ಸಿ ಭ್ರಷ್ಟಾಚಾರದ ಕೂಪ ಆಗಿದೆ.